ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಇದಕ್ಕೆಲ್ಲ ನಿನಗೆ ಥ್ಯಾಂಕ್ಸ್ ಹೇಳಬೇಕು ಕಣು, ಯಾಕೆಂದರೆ ಯಾವಾಗ ನೋಡಿದ್ರೂ ಭಾಗ್ಯ ಅಡುಗೆ ಮನೆಗೆ ಸೀಮಿತ ಆದವಳು, ಒಗ್ಗರಣೆನೇ ಹಾಕ್ತಾಳೆ, ಹಾಗೆ ಹೀಗೆ ಅಂತ ಅವಳು ಮಾಡೋ ಅಡುಗೆಗೆ ತುಂಬ ಕೇವಲವಾಗಿ ಮಾತಾಡ್ತಾ ಇದೆಯಲ್ಲ, ಅವಳನ್ನು ಯಾವಾಗಲೂ ಹೀಯಾಳಿಸ್ತಾ ಇದೆಯಲ್ವಾ, ಅದರಿಂದನೇ ಅವಳಿಗೆ ಅಡುಗೆ ಮಾಡೋ ಛಲ ಸಿಕ್ಕಿದ್ದು. ಅದರಿಂದ ಅವಳು ಚೆನ್ನಾಗಿ ದುಡಿತಾ ಇದ್ದಾಳೆ. ನಮಗೆ ಅಷ್ಟು ಸಾಕು ಕಣು, ಇನ್ನು ಮುಂದೆ ಮಕ್ಕಳಿಗೆ ಕಾಲ್ ಮಾಡಿಬಿಟ್ಟು ಏನಾದರೂ ವಿಚಾರಣೆ ಅಂತ ಇಟ್ಕೊಂಡ್ರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಇಡೋ ಫೋನು, ಮಕ್ಕಳಿಗೆಲ್ಲ ಫೋನ್ ಮಾಡ್ತಾನೆ ಅಂತ ಕುಸುಮ ಬೈದು ಫೋನ್ ಕಟ್ ಮಾಡ್ತಾನೆ. ಈ ಕಡೆ ತಾಂಡವ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಭಾಗ್ಯ ಎಮ್ಮೆ ಎಲ್ಲ ಸರಿ, ಕೊನೆ ಮೂಮೆಂಟಲ್ಲಿ ನನ್ನನ್ನು ಸೋಲಿಸ್ಬಿಡ್ತಿದೆಯಲ್ಲ, ಇನ್ನೇನು ಅವಳು ಸೋತ್ಲು ಅವಳನ್ನು ಮಣ್ಣು ಮುಕ್ಕಿಸ್ಬೋದು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗುತ್ತೆ. ಶಿಟ್ ಅಂತ ತಾಂಡವ್ ತುಂಬಾ ಕೋಪ ಮಾಡಿಕೊಂಡು ಗೊಣಗ್ತಾ ಇರ್ತಾನೆ. ಅದೇ ಟೈಮಲ್ಲಿ ಶ್ರೇಷ್ಠ ಅಲ್ಲಿಗೆ ಬಂದುಬಿಟ್ಟು, ಯಾಕೆ ತಾಂಡವ್, ಏನಾಯಿತು, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ, ಆಗಲೇ ನೋಡಿದರೆ ಅಷ್ಟೊಂದು ಖುಷಿಯಾಗಿದ್ದೆ ಅಂತ ಶ್ರೇಷ್ಠ ಹೇಳಿದಾಗ, ಇದಾಳಲ್ಲ ಆ ಎಮ್ಮೆ, ನನ್ನ ನೆಮ್ಮದಿ ಹಾಳು ಮಾಡಬೇಕು ಅಂತಾನೇ ನನ್ನ ಜೀವನಕ್ಕೆ ಕಾಲಿಟ್ಟಿದ್ದಾಳನ್ಸುತ್ತೆ ಅಂತ ತಾಂಡವ್ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು, ಯಾಕೆ ಇವಾಗ ನೀನು ಖುಷಿಯಾಗಿರ್ಬೇಕಲ್ವಾ, ಸ್ಕೂಲ್ ಫೀಸ್ನ ನೀನು ಕಟ್ತಾ ಇರೋದು ನೀನು ಖುಷಿಯಾಗಿರಬೇಕು ತಾನೇ, ಅವಳು ನಿನ್ನ ಮುಂದೆ ಸೋತ್ಲಲ್ಲ ಅಂತ ಶ್ರೇಷ್ಠ ಹೇಳಿದಾಗ, ಅಲ್ಲಿ ಆ ಎಮ್ಮೆ ಎಲ್ಲಿ ಸೋಲ್ತಾಳೆ, ಅದೇನೋ ಕ್ಯಾಟ್ರಿಂಗ್ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದಾಳಂತೆ, ಅದರಿಂದ ಗುಂಡಣ್ಣನ ಫೀಸ್ನ ಅರೇಂಜ್ ಮಾಡ್ಕೊಂಡಿದ್ದಾಳಂತೆ, ಎಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಾಳೆ. ಆ ದಡ್ಡಿಯಿಂದ ಯಾವಾಗ ನೋಡಿದ್ರು ನಾನು ಬಯಸ್ಕೊಡೋದೇ ಆಯಿತು, ಎಲ್ಲರ ಮುಂದೆ ಸೋಲೋದೇ ಆಗೋಯ್ತು, ಇದು ನನ್ನ ಜನ್ಮನ ಥೂ ಅಂತ ತಾಂಡವ್ ಅವನಿಗವನೇ ಒಪ್ಕೊಳ್ತಾ ಇರುವಾಗ, ತಾಂಡವ್ ಕಂಟ್ರೋಲ್ ಯೋರ್ ಸೆಲ್ಫ್, ಇವಾಗ ಏನು, ಆ ಭಾಗ್ಯ ನಿನ್ನ ಮುಂದೆ ಸೋಲ್ಬೇಕು, ಗುಂಡಣ್ಣನ ಫೀಸ್ ನೀನೇ ಕಟ್ಟಬೇಕು ಅಷ್ಟೇ ತಾನೇ, ಅದನ್ನು ನನಗೆ ಬಿಡು, ಈ ಸಾರಿ ಆ ತನ್ಮಯ್ ಸ್ಕೂಲ್ ಫೀಸ್ನ ಭಾಗ್ಯ ಕಟ್ಟಲ್ಲ, ಅದೇನೇ ಆದರೂ ನೀನೇ ಕಟ್ಟೋದು ಅಂತ ಶ್ರೇಷ್ಠ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು, ನಿಜಾನ ಶ್ರೇಷ್ಠ ಅಂತ ತಾಂಡವ್ ತುಂಬಾ ಖುಷಿಯಿಂದ ಕೇಳ್ತಾನೆ. ಆಗ, ಹೌದು, ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಇವಾಗ ಏನು, ಆ ಭಾಗ್ಯ ನಿನ್ನ ಮುಂದೆ ಸೋಲ್ಬೇಕು ಅಷ್ಟೇ ತಾನೇ, ನನಗೆ ಬಿಡು, ನಾನು ಅದನ್ನೆಲ್ಲ ನೋಡ್ಕೊಳ್ತೀನಿ, ಬಿ ಚಿಲ್ ಅಂತ ಶ್ರೇಷ್ಠ ಹೇಳಿದಾಗ, ವಾಹನಿ, ಯು ಆರ್ ಮೈ ಸ್ವೀಟೆಸ್ಟ್ ವೈಫ್ ಅಂತ ತಾಂಡವ್ ಹೇಳಿದಾಗ, ಇಟ್ಸ್ ಮೈ ಪ್ಲೆಷರ್ ಅಂತ ಶ್ರೇಷ್ಠ ಹೇಳ್ತಾಳೆ. ಇನ್ನೊಂದು ಕಡೆ ಕುಸುಮ ಮತ್ತು ಗುಂಡಣ್ಣ ಆಡಿರೋ ಮಾತಿಂದ ಭಾಗ್ಯನಿಗೆ ತುಂಬಾ ಖುಷಿಯಾಗಿ ಕಣ್ಣೀರು ಬರ್ತಾ ಇರುತ್ತೆ. ಇವರೆಲ್ಲರೂ ನನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ, ಈ ನಂಬಿಕೆನ ನಾನು ಕೊನೆಯವರೆಗೂ ಉಳಿಸ್ಕೋಬೇಕು, ಇವತ್ತು ಫಸ್ಟ್ ಹೋಗಿ ಗುಂಡಣ್ಣನ ಫೀಸ್ ಕಟ್ಟಬೇಕು, ನಂತರ ಮನೆ ಖರ್ಚಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಭಾಗ್ಯ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ. ಈ ಕಡೆ ಭಾಗ್ಯ ಸೈಲೆಂಟಾಗಿ ನಿಂತ್ಕೊಂಡಿರೋದನ್ನು ನೋಡಿಕೊಂಡು ಅಲ್ಲಿಗೆ ಸುನಂದ ಬಂದು, ಏ ಭಾಗ್ಯ, ಏನೇ ಈ ಥರ ಕಲ್ಲು ಬಂಡೆ ಥರ ನಿಂತ್ಕೊಂಡಿದ್ಯಾ, ನೋಡು ಭಾಗ್ಯ, ಜೀವನ ಅನ್ನೋದು ನೀನು ತಿಳ್ಕೊಂಡಷ್ಟು ಈಸಿ ಅಲ್ಲ, ಒಂದು ಹೆಣ್ಣಿಗೆ ಗಂಡಿನ ಆಸರೆ ಅನ್ನೋದು ಇರಲೇಬೇಕು, ಎಲ್ಲ ನಾನೇ ಮಾಡ್ತೀನಿ, ನನ್ನಿಂದನೇ ಎಲ್ಲ ಆಗುತ್ತೆ, ಎಲ್ಲರನ್ನೂ ನಾನೇ ನೋಡ್ಕೊಳ್ತೀನಿ ಅನ್ನೋ ಈ ನಿನ್ನ ಜಂಭ ಇದೆಯಲ್ಲ, ಸದ್ಯದಲ್ಲಿ ಅದು ತಪ್ಪು ಅಂತ ನಿನಗೆ ಅರ್ಥ ಆಗುತ್ತೆ ನೋಡು ಅಂತ ಸುನಂದ ಹೇಳಿದಾಗ, ಅದನ್ನು ಕೇಳಿಸ್ಕೊಂಡು, ಅಮ್ಮ, ಅಂಥ ಒಂದಿನ ಬಂದಾಗ ಈ ಭಾಗ್ಯ ಈ ಭೂಮಿ ಮೇಲೆ ಇರೋದಿಲ್ಲ ಅಮ್ಮ, ಅದು ನನ್ನ ಜಂಭ ಅಲ್ಲ, ಅವರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ನಂಬಿಕೆ, ಆ ನಂಬಿಕೆ ಪ್ರೀತಿ ನನ್ನ ಮೇಲೆ ಇರೋ ತನಕ ಈ ಭಾಗ್ಯ ಈ ಭೂಮಿ ಮೇಲೆ ಇರ್ತಾಳೆ ಅಂತ ಭಾಗ್ಯ ಹೇಳಿದಾಗ, ಬಿಡ್ತು ಅನ್ನೋ ಭಾಗ್ಯ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಅಂತ ಕೇಳಿದಾಗ, ನಿನ್ನ ಮಾತು ನನಗೂ ಕೂಡ ಅದೇ ಥರ ನೋವಾಗುತ್ತೆ ಅಮ್ಮ, ನೀನು ಯಾಕೆ ಯಾವಾಗಲೂ ನನ್ನ ಕಡೆನೇ ಬೆರಳು ಮಾಡಿ ತೋರಿಸ್ತೀಯ, ನಾನೇನಾದರೂ ನಿನ್ನ ಅಳಿಯಂದ್ರನ್ನ ಬೇಡ ಅಂತ ಹೇಳಿದ್ನ, ಅವರೇ ನಾನು ಬೇಡ, ನಾನು ದಡ್ಡಿ ಎಮ್ಮೆ ಅಂತ ಯಾವಾಗಲೂ ನನ್ನನ್ನು ಹೀಯಾಳಿಸಿ ಮಾತಾಡಿ ನನ್ನಿಂದ ದೂರ ಹೋಗಿ ಇನ್ಯಾವಳನ್ನು ಮದುವೆ ಆಗಿದ್ದಾರೆ, ಹಾಗಿರುವಾಗ ಈಗಲೂ ಅವರೇ ಬೇಕು ಅಂತ ಅವ್ರ ಜೊತೆ ನಾನು ಸಂಸಾರ ಮಾಡಬೇಕು ಅನ್ನೋದು ಎಷ್ಟು ಸರಿ ಅಮ್ಮ, ಕಷ್ಟ ಅವ್ರ ಜೀವನದಲ್ಲಿ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಭಾಗ್ಯ ಅಲ್ಲಿಂದ ಹೊರಟು ಹೋಗ್ತಾಳೆ.
ಅದಾದಮೇಲೆ ಮಧ್ಯಾಹ್ನ ಅತ್ತೆ ನಾನು ಗುಂಡಣ್ಣನ ಸ್ಕೂಲ್ ಫೀಸ್ನ ಕಟ್ಬಿಟ್ಟು ಹಾಗೆ ಮನೆಗೆ ಸ್ವಲ್ಪ ರೇಷನ್ ಬೇಕು ಅದನ್ನು ತೊಗೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಭಾಗ್ಯ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಧರ್ಮ ಬಂದ್ಬಿಟ್ಟು ಬಾರಮ್ಮ ಗುಂಡಣ್ಣ ಸ್ಕೂಲಿಗೆ ಹೋಗ್ತಿದ್ಯಾ ಅಲ್ವಾ, ಬಾ ಕಾರಲ್ಲೇ ಹೋಗಿ ಕಾರಲ್ಲೇ ಬರೋಣ ಅಂತ ಧರ್ಮ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಕುಸುಮ ಕೂಡ ಹೊರಗಡೆ ಬಂದು ಹೌದು ಭಾಗ್ಯ, ಬಿಸಿಲಂತೂ ಸಿಕ್ಕಾಬಟ್ಟೆ ಇದೆ, ಇವ್ರ ಜೊತೆ ಹೋಗ್ಬಾರಮ್ಮ ಅಂತ ಹೇಳಿದಾಗ ಅಯ್ಯೋ ಬೇಡ ಅತ್ತೆ, ಮಾವ ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಿಸಿ ಟ್ಯಾಬ್ಲೆಟ್ಸ್ ಕೊಡಿ, ಅವ್ರು ಸ್ವಲ್ಪ ರೆಸ್ಟ್ ಮಾಡಲಿ, ನಾನು ಆಟೋದಲ್ಲೇ ಹೋಗ್ತೀನಿ ಅಂತ ಹಾಗೆ ಹೇಳಿದಾಗ ಏನು ಭಾಗ್ಯ ನೀನು ಈ ಮನೆಯವ್ರಿಗೋಸ್ಕರ ಇಷ್ಟೊಂದು ಕಷ್ಟಪಡ್ತಾ ಇದೆಯಾ, ಅದು ಸಾಲದು ಅಂತ ಕಾರ್ ಕೊಡಿಸಿದ್ಯಾ, ಅದನ್ನು ಒಂದಿನಾನು ಹೊರಗಡೆ ತೆಗ್ದೇ ಇಲ್ಲ, ಇಂಥ ಚಿಕ್ಕ ಪುಟ್ಟ ಸಹಾಯನೂ ಮಾಡಿಲ್ಲ ಅಂದರೆ ಹೇಗಮ್ಮ, ನಾವು ತಿಂದು ತಿಂದು ಮನೆಯಲ್ಲೇ ಇರಬೇಕಾ, ನೀನೊಬ್ಬಳೇ ದುಡಿಬೇಕು ಅಂದರೆ ಹೇಗೆ, ಈ ಚಿಕ್ಕ ಚಿಕ್ಕ ಹೆಲ್ಪ್ ಆದರೂ ನಮಗೆ ಮಾಡಕ್ಕೆ ಬಿಡು ಅಂತ ಧರ್ಮ ಹೇಳಿದಾಗ ಅಯ್ಯೋ ಮಾವ ನೀವು ಯಾಕೆ ಬೇಜಾರು ಮಾಡ್ಕೊಳ್ತೀರಾ, ನಿಮ್ಮ ಸೇವೆ ಮಾಡಬೇಕಂತಾನೆ ನಾನಿರೋದು, ನೀನು ಬಾರಮ್ಮ ಸುಮ್ಮನೆ ಅಂತ ಭಾಗ್ಯನ ಕರ್ಕೊಂಡು ಹೋಗಿ ಕಾರ್ ಮುಂದಿನ ಸೀಟಲ್ಲಿ ಕೂರಿಸ್ತಾರೆ ಧರ್ಮ. ಈ ಕಡೆ ಧರ್ಮ ಬಂದು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಕುಸುಮ ನೀನು ನಮಗೋಸ್ಕರ ಕಾಯಬೇಡ, ಬೇಗ ಊಟ ಮಾಡಿ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಹೇಳಿಬಿಟ್ಟು ಧರ್ಮ ಮತ್ತು ಭಾಗ್ಯ ತನ್ಮಯ್ ಸ್ಕೂಲ್ ಹತ್ರ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಶ್ರೇಷ್ಠ ಯಾರಿಗೋ ಫೋನ್ ಮಾಡಿಬಿಟ್ಟು ಏನೋ ಹೇಳ್ತಾಳೆ, ತಾಂಡವ್ ಪ್ಲಾನ್ ಸಕ್ಸಸ್ಗಳು ಸದ್ಯದಲ್ಲೇ ಆ ಭಾಗ್ಯ ನಿನ್ನ ಮುಂದೆ ಬಂದು ಕೈ ಮುಗ್ದು ತನ್ಮಯ್ದು ಸ್ಕೂಲ್ ಫೀಸ್ ಕಟ್ಟಿ ಅಂತ ಬೇಡ್ಕೊಳ್ತಾಳೆ, ನೋಡ್ತಾ ಇರು ಅಂತ ಹೇಳಿಬಿಟ್ಟು ಇಬ್ಬರು ಸಂಭ್ರಮದಿಂದ ಕುಣಿತಾ ಇರ್ತಾರೆ. ಈ ಕಡೆ ಇನ್ನೇನು ಸ್ಕೂಲ್ ಹತ್ರ ಕಾರ್ ಬಂದು ನಿಲ್ಬೇಕು ಅನ್ನೋ ಅಷ್ಟರಲ್ಲೇ ಯಾವನೋ ಒಬ್ಬ ಬಂದು ಕಾರ್ ಮುಂದೆ ಡಿಕ್ಕಿ ಹೊಡೆಯೋ ಥರ ಬಿದ್ದುಬಿಟ್ಟು ಆ್ಯಕ್ಟಿಂಗ್ ಮಾಡೋಕೆ ಶುರು ಮಾಡ್ತಾನೆ. ಆಗ ಭಾಗ್ಯ ಕೆಳಗಡೆ ಇಳಿದು ಯಾಕಪ್ಪ ಏನಾಯಿತು, ಮಾವ ಅಷ್ಟೊಂದು ನಿಧಾನವಾಗಿ ಕಾರ್ ಓಡಿಸ್ತಿದ್ರು, ನೀನೇ ಬೇಕು ಬೇಕು ಅಂತ ಡಿಕ್ಕಿ ಹೊಡೆದು ನೀನೇ ಪೆಟ್ ಮಾಡ್ಕೊಂಡಿದ್ಯಾ, ನೋಡು ನಾನು ಸರಿಯಾಗಿ ನೋಡಿದ್ದೀನಿ, ನಿನಗೆ ಕಾರ್ ಟಚ್ ಕೂಡ ಆಗಿಲ್ಲ, ದುಡ್ಡು ಹೊಡೆಯೋಕೆ ನೀನು ಈ ಥರ ನಾಟಕ ಆಡ್ತಿದ್ಯಾ ಅಲ್ವಾ ಅಂತ ಹಾಗೆ ದಬಾಯಿಸ್ತಾ ಇರುವಾಗ ಈ ಕಡೆ ಧರ್ಮ ಕೂಡ ಇಳಿದು ಅವನ ಮುಖ ನೋಡಿ ಭಾಗ್ಯ ಇವನು ಯಾರು ಅಂತ ಗೊತ್ತಾಯ್ತೇನಮ್ಮ, ಅವತ್ತು ಮನೆ EMI ಕಟ್ಟಬೇಕು ಅಂತ ಬ್ಯಾಂಕಿಂದ ದುಡ್ಡು ಬಿಡಿಸ್ಕೊಂಡು ಬರ್ತಾ ಇರಬೇಕಾದ್ರೆ ದುಡ್ಡನ್ನು ಯಾರೋ ಒಬ್ಬ ಕಿತ್ಕೊಂಡು ಓಡೋದ ಅಂತ ಹೇಳಿದ್ನಲ್ಲ, ಅದು ಯಾರೋ ಅಲ್ಲ ಇವನೇ, ಇವನ್ನ ಬಿಡಬೇಡ ಭಾಗ್ಯ, ಹಿಡ್ಕೋ ಅಂತ ಧರ್ಮ ಹೇಳಿದಾಗ ಮಾವ ಏನು ಹೇಳ್ತಾ ಇದ್ದೀರಾ ಮಾವ, ಇವನೇ ಅವನು ಅಂತ ಹೇಗೆ ಹೇಳ್ತೀರಾ ಮಾವ ಅಂತ ಹೇಳಿದಾಗ ನನಗೆ 100% ಶೋರ್ ಇದೆ ಭಾಗ್ಯ, ಬೇರೆ ಯಾರೂ ಅಲ್ಲ, ಅದು ಇವನೇ, ಇವನ್ನ ಮಾತ್ರ ಇವತ್ತು ಬಿಡಲೇಬಾರ್ದು ಅಂತ ಧರ್ಮ ಮತ್ತೆ ಭಾಗ್ಯ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಅದನ್ನು ಕೇಳಿಸ್ಕೊಂಡು ಆ ಕಳ್ಳ ಆತುರದಲ್ಲಿ ಭಾಗ್ಯ ಕೈಯಲ್ಲಿರೋ ಬ್ಯಾಗ್ನ ಕಿತ್ಕೊಂಡು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಆಗ ಅಯ್ಯೋ ಮಾವ ನೀವು ಹೇಳ್ದಂಗೆ ಇವನು ನಿಜವಾದ ಕಳ್ಳನೇ ಮಾವ, ನೋಡಿ ನನ್ನ ಬ್ಯಾಗ್ನ ಕಿತ್ಕೊಂಡು ಓಡ್ ಹೋಗ್ತಾ ಇದ್ದಾನೆ, ಇವನು ಮಾತ್ರ ಇವತ್ತು ಸುಮ್ಮನೆ ಬಿಡಬಾರ್ದು ಅಂತ ಭಾಗ್ಯ ಜೋರಾಗಿ ಅವನ ಹಿಂದೆ ಓಡೋಕೆ ಶುರು ಮಾಡ್ತಾರೆ. ಆದರೆ ಆ ಕಳ್ಳ ತುಂಬ ಸ್ಪೀಡಾಗಿ ಮುಂದೆ ಹೋಗ್ತಾನೇ ಇರ್ತಾನೆ. ಈ ಕಡೆ ಭಾಗ್ಯ ಎಷ್ಟೇ ಅವನ ಹಿಂದೆ ಓಡೋಕೆ ಟ್ರೈ ಮಾಡ್ತಾ ಇದ್ರು ಭಾಗ್ಯ ಕೈಯಲ್ಲಿ ಅವನ್ನ ಹಿಡಿಯೋಕೆ ಆಗ್ತಾ ಇರೋದಿಲ್ಲ. ಹಾಗೆ ಕಳ್ಳ ಕೂಡ ತಪ್ಪಿಸ್ಕೊಂಡೇ ಬಿಡ್ತಾನೆ. ಇದರಿಂದ ಭಾಗ್ಯಂಗೆ ತುಂಬಾ ಶಾಕ್ ಕೂಡ ಆಗುತ್ತೆ. ಅವಳು ಅಲ್ಲೇ ನಿಂತು ದೇವ್ರೆ, ಅದರಲ್ಲಿ ಗುಂಡಣ್ಣಂಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಇರೋ ಬರೋ ದುಡ್ಡನ್ನೆಲ್ಲ ಇಟ್ಕೊಂಡಿದ್ದೆ, ಯಾಕೆ ದೇವ್ರೆ ಒಂದಾದ್ಮೇಲೆ ಒಂದು ಕಷ್ಟ ಕೊಡ್ತಾ ಇದೆಯಾ, ಇವತ್ತೇ ಗುಂಡಣ್ಣ ಫೀಸ್ ಕಟ್ಟೋಕೆ ಲಾಸ್ಟ್ ಡೇಟ್, ಈ ಥರ ಅನ್ಯಾಯ ಮಾಡಬೇಡ ದೇವ್ರೆ, ನನ್ನ ಜೊತೆಗೆ ಹೇಗಾದರೂ ಮಾಡಿ ಆ ದುಡ್ಡನ್ನು ನನಗೆ ಸಿಗೋ ಥರ ಮಾಡು ಅಂತ ಭಾಗ್ಯ ಕಣ್ಣೀರು ಹಾಕ್ಕೊಂಡು ಕೈ ಮುಕ್ಕೊಂಡು ಬೇಡ್ತಾ ಇರುವಾಗ ಈ ಕಡೆ ಧರ್ಮ ಬಂದು ಅವಳ ಮುಂದೆನೇ ಕಾರ್ ನಿಲ್ಲಿಸಿ ಭಾಗ್ಯ ಯಾಕಮ್ಮ ಏನಾಯಿತು, ಆ ಕಳ್ಳ ಸಿಕ್ಕಿಲ್ವಾ ಅಂತ ಕೇಳಿದಾಗ ಇಲ್ಲ ಮಾವ, ಅವನು ಯಾವ ಕಡೆ ಹೋದ ಅಂತಾನೆ ಗೊತ್ತಾಗ್ತಿಲ್ಲ, ಇವಾಗ ಏನು ಮಾಡೋದು ಮಾವ, ಗುಂಡಣ್ಣನ ಸ್ಕೂಲ್ ಫೀಸ್ ಕಟ್ತೀನಿ ಅಂತ ಬೇರೆ ಹೇಳಿದ್ದೀನಿ, ಅದು ಅಲ್ಲದೆ ಇವತ್ತು ಲಾಸ್ಟ್ ಡೇಟ್, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಭಾಗ್ಯ ತಲೆ ಮೇಲೆ ಕೈ ಇಟ್ಕೊಂಡಿರುವಾಗ ಭಾಗ್ಯ ನೋಡು, ಕಷ್ಟ ಕೊಟ್ಟಿದೆ ಅಂದರೆ ಅದ್ರ ಹಿಂದೆ ಏನೋ ಒಂದು ಪರಿಹಾರ ಇದ್ದೇ ಇರುತ್ತೆ, ನೀನೇನೂ ಯೋಚನೆ ಮಾಡಬೇಡ, ಮೊದಲು ನಾವು ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡೋಣ ಬಾ ಅಂತ ಭಾಗ್ಯನ ಕರ್ಕೊಂಡು ಬಂದು ಮತ್ತೆ ಕಾರಲ್ಲಿ ಕೂರಿಸಿ ಧರ್ಮ ಮತ್ತು ಭಾಗ್ಯ ಸ್ಕೂಲ್ ಹತ್ರ ಬಂದು ಇಳಿತಾರೆ.
ಹಾಗೆ ಪ್ರಿನ್ಸಿಪಲ್ ಹತ್ರ ಮುಂದೆ ಬಂದು ಅದು ಸರ್ ಅಂತ ಭಾಗ್ಯ ಹೇಳಿದಾಗ ಆಗ ಪ್ರಿನ್ಸಿಪಲ್ ನೀವು ತನ್ಮಯ್ ತಾಯಿ ಭಾಗ್ಯ ಅಲ್ವಾ ಅಂತ ಕೇಳ್ತಾರೆ. ಹೌದು ಹೌದು ಸರ್, ನಾನು ತನ್ಮಯ್ ತಾಯಿ ಭಾಗ್ಯನೇ ಅಂತ ಹೇಳ್ತಾಳೆ. ಮತ್ತೆ ಸರ್ ಅದೇನಂದ್ರೆ ಅಂತ ಹೇಳಿದಾಗ ಗೊತ್ತು ಬಿಡಿ, ತನ್ಮಯ್ ಆಲ್ರೆಡಿ ಹೇಳಿದ್ದಾನೆ, ನೀವು ಸ್ಕೂಲ್ ಫೀಸ್ ಕಟ್ಟಕ್ಕೆ ಬಂದಿದ್ದೀರಾ ಅಲ್ವಾ, ಎಲ್ಲ ಮಕ್ಕಳು ಕಟ್ಟಿ ಆಯಿತು, ತನ್ಮಯ್ ಒಬ್ಬಂದೇ ಬಾಕಿ ಇರೋದು, ಬೇಗ ಬೇಗ ಕಟ್ಬಿಡಿ ಅಂತ ಪ್ರಿನ್ಸಿಪಲ್ ಹೇಳಿದಾಗ ಸರ್ ಅದ್ರ ವಿಷಯನೇ ಮಾತಾಡೋಕೆ ಅಂತ ಬಂದ್ವಿ. ಅದು ಆ್ಯಕ್ಚುಲಿ ಏನಾಯಿತು ಅಂದರೆ ದುಡ್ಡನ್ನು ತಗೊಂಡು ಇಲ್ಲಿಗೆ ಬರ್ತಾ ಇದ್ವಿ, ಆದರೆ ದಾರಿ ಮಧ್ಯ ಕಳ್ತನ ಆಗ್ಬಿಡ್ತು ಸರ್. ಅದಕ್ಕೆ ಒಂದೆರಡು ದಿನ ಅಂತ ಭಾಗ್ಯ ಹೇಳಕ್ಕೆ ಬರುವಾಗ ನೋಡಿ ಮೇಡಮ್, ಇವತ್ತು ಲಾಸ್ಟ್ ಡೇಟ್ ಇರೋದು, ನೀವು ಇವತ್ತೇ ಕಟ್ಟಬೇಕು, ಇಲ್ಲಾಂದರೆ ತನ್ಮಯ್ ನಾಳೆಯಿಂದ ಸ್ಕೂಲಿಗೆ ಬರೋ ಅವಶ್ಯಕತೆ ಇಲ್ಲ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಭಾಗ್ಯಗೆ ತುಂಬಾ ಶಾಕ್ ಆಗುತ್ತೆ. ಸರ್ ಪ್ಲೀಸ್ ಆ ಥರ ಎಲ್ಲ ಹೇಳಬೇಡಿ ಅಂತ ಹೇಳಿದಾಗ ನೋಡಿ, ನಿಮಗೊಂದು ರೂಲ್ಸು, ಬೇರೆ ಮಕ್ಕಳಿಗೊಂದು ರೂಲ್ಸ್ ಅಂತ ನಾವೇನು ಇಟ್ಟಿಲ್ಲ, ಎಲ್ಲರಿಗೂ ಒಂದೇ ರೂಲ್ಸ್ ಕಂಪಲ್ಸರಿ ಇರುತ್ತೆ. ಇವತ್ತು ಲಾಸ್ಟ್ ಫೀಸ್ ಕಟ್ಟೋದಕ್ಕೆ ನಿಮಗೋಸ್ಕರ 6 ಗಂಟೆ ತನಕ ನಾನು ಇಲ್ಲೇ ಇರ್ತೀನಿ. 6 ಗಂಟೆ ಅಷ್ಟರಲ್ಲಿ ನೀವು ಸ್ಕೂಲ್ ಫೀಸ್ನ ಕಟ್ಟಬಹುದು, ಇದನ್ನು ಬಿಟ್ಟರೆ ನಿಮಗೆ ಬೇರೆ ಆಪ್ಷನ್ ಇಲ್ಲ, ದಯವಿಟ್ಟು ನೀವು ಅಷ್ಟರೊಳಗೆ ಫೀಸ್ನ ಕಟ್ಬಿಡಿ ಅಂತ ಪ್ರಿನ್ಸಿಪಲ್ ಹೇಳಿದಾಗ ಭಾಗ್ಯ ಬೇರೆ ದಾರಿ ಇಲ್ಲೇ ಬ್ಯಾಗ್ ತಗೊಂಡು ಅಲ್ಲಿಂದ ಹೊರಗಡೆ ಬರ್ತಾಳೆ. ಧರ್ಮನಿಗೂ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಮಗಳೇ, ಇವಾಗ ಬ್ಯಾಂಕಿಗೆ ಹೋಗಿ ಏನಾದರೂ ಅಕೌಂಟಲ್ಲಿ ದುಡ್ಡಿದೆಯಾ ಅಂತ ನೋಡೋಣ ಅಂದರೆ ಬ್ಯಾಂಕ್ ಕೂಡ ಕ್ಲೋಸ್ ಆಗಿರುತ್ತೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಮಗಳೇ, ಯಾಕೆ ದೇವರು ಯಾವಾಗಲೂ ನಿನ್ನನ್ನೇ ಪರೀಕ್ಷೆ ಮಾಡ್ತಾನೆ ಅಂತ ಅರ್ಥ ಆಗ್ತಿಲ್ಲ ಅಂತ ಧರ್ಮ ಹೇಳ್ತಿರುವಾಗ ತುಂಬ ಚಿಂತೆಯಲ್ಲಿ ಸ್ಕೂಲ್ ಗ್ರೌಂಡ್ ಹತ್ರ ಬಂದು ಯೋಚನೆ ಮಾಡ್ತಾ ಕೂರ್ತಿರ್ತಾಳೆ. ಅದೇ ಟೈಮಲ್ಲಿ ಹಾಸ್ಟೆಲ್ ಮಕ್ಕಳು ಅಲ್ಲಿಗೆ ಬರ್ತಾರೆ. ತನ್ಮಯ್ ಫ್ರೆಂಡ್ ಬಂದು ಭಾಗ್ಯಕ್ಕ, ನೀವೇನಿಲ್ಲಿ ಇಲ್ಯಾಕೆ ಕೂತ್ಕೊಂಡಿದ್ದೀರಾ, ಯಾಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಕೇಳ್ತಾರೆ. ಅದು ಏನಾಯಿತು ಅಂದರೆ ಅಂತ ಭಾಗ್ಯ ನಡೆದಿರೋ ವಿಷಯನೆಲ್ಲ ಹೇಳಿದಾಗ ಅಯ್ಯೋ ಹೌದಾ ಭಾಗ್ಯಕ್ಕ, ಒಂದು ನಿಮಿಷ ಇರಿ ಅಂತ ಹೇಳಿಬಿಟ್ಟು ಆ ಹುಡುಗ ಹೋಗಿ ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಡು ಬರ್ತಾನೆ. ಹಾಗೆ ಭಾಗ್ಯನ ಕೈಯಲ್ಲಿ ತಮ್ಮ ಕೈಗಳ ಮುಂದೆ ಮಾಡಿ ಇತ್ತಗೊಳ್ಳಿ ಭಾಗ್ಯಕ್ಕ ಅಂತ ಹೇಳ್ತಾರೆ. ಅದನ್ನು ನೋಡಿಕೊಂಡು ಏನರೋ ಮಾಡ್ತಿದ್ದೀರಾ, ಛೇ ನಾನು ನಿಮ್ಮ ಹತ್ರ ದುಡ್ಡು ತಗೊಳ್ಳೋದ, ನೀವೇ ಇಲ್ಲಿ ತಂದೆ ತಾಯಿ ದುಡ್ಡಲ್ಲಿ ಓದೋಕ್ಕೆ ಬಂದಿದ್ದೀರಾ, ಹಾಗಿರ್ಬೇಕಾದ್ರೆ ನಿಮ್ಮ ಕೈಯಿಂದ ದುಡ್ಡಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಭಾಗ್ಯ ಹೇಳಿದಾಗ ಅಯ್ಯೋ ಅಕ್ಕ, ನಾನು ಇದನ್ನು ನಿಮಗೆ ಹೆಲ್ಪ್ ಅಂತ ಮಾಡ್ತಾ ಇಲ್ಲ, ಅವರೆಲ್ಲರಿಗೂ ಊಟ ಬೇಕು, ಈ ದುಡ್ಡನ್ನು ಊಟದ ಅಡ್ವಾನ್ಸ್ ಅಂತ ಕೊಟ್ಬಿಡಿ, 1 ತಿಂಗಳು ಇವರಿಗೆ ನೀವು ಊಟ ಕೊಡಬೇಕು, ಇದು 3 ಹೊತ್ತಿನ ಊಟದ ದುಡ್ಡು ಅಂತ ಹಾಸ್ಟೆಲ್ ಮಕ್ಕಳು ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಭಾಗ್ಯಗೆ ತುಂಬಾ ಖುಷಿಯಾಗುತ್ತೆ. ಇಷ್ಟೊಂದು ಅಡ್ವಾನ್ಸಾ ಅಂತ ಭಾಗ್ಯ ಕೇಳಿದಾಗ ಅಕ್ಕ, ನಾನು ಹೇಳ್ತಾ ಇದ್ದೀನಲ್ಲ, ಇನ್ನೂ 1 ತಿಂಗಳು ಊಟ ನಮ್ಮೆಲ್ಲರಿಗೂ ಫ್ರೀ ಆಯಿತಾ ಅಂತ ಹೇಳಿಬಿಟ್ಟು ಎಲ್ಲ ದುಡ್ಡನ್ನು ಭಾಗ್ಯ ಕೈಗೆ ಇಟ್ಟಾಗ ಭಾಗ್ಯಗೆ ಆ ದುಡ್ಡಿಂದ ತುಂಬಾ ಖುಷಿಯಾಗುತ್ತೆ. ಹಾಗೆ ಧರ್ಮ ಕಡೆ ನೋಡಿದಾಗ ದೇವರು ನಿನ್ನ ಕೈ ಯಾವತ್ತೂ ಬಿಡಲ್ಲಮ್ಮ, ಹೋಗು ಮೊದಲು ಗುಂಡಣ್ಣನ ಫೀಸ್ ಕಟ್ಬಾ ಅಂತ ಧರ್ಮ ಹೇಳಿದಾಗ ತುಂಬ ಖುಷಿಯಿಂದ ಭಾಗ್ಯ ಪ್ರಿನ್ಸಿಪಲ್ ಹತ್ರ ಹೋಗ್ಬಿಟ್ಟು ದುಡ್ಡನ್ನು ಕಟ್ಟಿ ಫೀಸ್ ರಿಸಿಪ್ಟ್ ಇಸ್ಕೊಂಡು ಬರ್ತಾಳೆ. ಹಾಗೆ ಆ ರಿಸಿಪ್ಟ್ ನೋಡ್ತಾ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.